ಲಿಬ್ರೆ ಆಫೀಸ್ ಇಂಪ್ರೆಸ್ ನಲ್ಲಿ ಪ್ರೆಸೆಂಟೇಶನ್ ಡಾಕ್ಯುಮೆಂಟ್ ಅನ್ನು ತಯಾರಿಸುವುದು ಹಾಗೂ ಬೇಸಿಕ್ ಫಾರ್ಮ್ಯಾಟಿಂಗ್ ನ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಇಂಪ್ರೆಸ್ ವಿಂಡೋದ ಭಾಗಗಳ ಬಗ್ಗೆ ಮತ್ತು ಸ್ಲೈಡ್ ಅನ್ನು ಇನ್ಸರ್ಟ್ ಮಾಡುವುದು ಹೇಗೆ, ಸ್ಲೈಡ್ ಅನ್ನು ಕಾಪಿ ಮಾಡುವುದು ಹೇಗೆ ಹಾಗೂ ಫಾಂಟ್ ಗಳ ಬಗ್ಗೆ ಮತ್ತು ಫಾಂಟ್ ಅನ್ನು ಫಾರ್ಮ್ಯಾಟ್ ಮಾಡುವುದರ ಬಗ್ಗೆ ಕಲಿಯುತ್ತೇವೆ. ಇಲ್ಲಿ ನಾವು ಉಬುಂಟು ಲಿನಕ್ಸ್ 10.4 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ನ ಆವೃತ್ತಿ 3.3.4 ಅನ್ನು ಬಳಸುತ್ತೇವೆ. ಈಗ ನಾವು ಮೊದಲಿನ ಟ್ಯುಟೋರಿಯಲ್ ನಲ್ಲಿ ತಯಾರಿಸಿದ ಸ್ಯಾಂಪಲ್ ಇಂಪ್ರೆಸ್ ಪ್ರೆಸೆಂಟೇಶನ್ ಅನ್ನು ತೆರೆಯೋಣ. ಈಗ ನಾವು ಸ್ಕ್ರೀನ್ ನಲ್ಲಿ ಏನೆಲ್ಲ ಇವೆ ಎಂದು ಒಮ್ಮೆ ತಿಳಿಯೋಣ. ಮಧ್ಯಭಾಗದಲ್ಲಿ ವರ್ಕ್ ಸ್ಪೇಸ್ ಇದೆ, ಅದು ನಾವು ಕೆಲಸ ಮಾಡುವ ಜಾಗವಾಗಿದೆ. ವರ್ಕ್ ಸ್ಪೇಸ್ ನಲ್ಲಿ 5 ಟ್ಯಾಬ್ ಗಳಿರುವುದನ್ನು ನೀವು ಕಾಣಬಹುದು. ಅವುಗಳಿಗೆ ವ್ಯೂ ಬಟನ್ಸ್ ಎನ್ನುತ್ತಾರೆ. ಸಾಮಾನ್ಯವಾಗಿ ನಾರ್ಮಲ್ ಟ್ಯಾಬ್ ಸೆಲೆಕ್ಟ್ ಆಗಿರುತ್ತದೆ. ಇದು ಒಂದೊಂದಾಗಿ ಸ್ಲೈಡ್ ತಯಾರಿಸಲು ಇರುವ ಮೇನ್ ವ್ಯೂ ಆಗಿದೆ. ಔಟ್ಲೈನ್ ವ್ಯೂ ಎಂಬುದು ಟಾಪಿಕ್ ಟೈಟಲ್ ಗಳನ್ನು ಹಾಗೂ ಬುಲೆಟೆಡ್ ಮತ್ತು ನಂಬರ್ಡ್ ಲಿಸ್ಟ್ ಗಳನ್ನು ಪ್ರತಿ ಸ್ಲೈಡ್ ನಲ್ಲಿ ಔಟ್ಲೈನ್ ಫಾರ್ಮ್ಯಾಟ್ ನಲ್ಲಿ ತೋರಿಸುತ್ತದೆ. ನೋಟ್ಸ್ ವ್ಯೂ ಎಂಬುದು ನಿಮಗೆ ಪ್ರತಿ ಸ್ಲೈಡ್ ನಲ್ಲಿ ನೋಟ್ ಅನ್ನು ಬರೆಯಲು ಅವಕಾಶ ಮಾಡಿಕೊಡುತ್ತದೆ ಹಾಗೂ ಪ್ರೆಸೆಂಟೇಶನ್ ತೋರಿಸುವಾಗ ಈ ನೋಟ್ ಗಳು ಕಾಣಿಸುವುದಿಲ್ಲ. ಹ್ಯಾಂಡ್ಔಟ್ ವ್ಯೂ ಎಂಬುದು ಸ್ಲೈಡ್ ಗಳನ್ನು ಹ್ಯಾಂಡ್ಔಟ್ ಗಾಗಿ ಪ್ರಿಂಟ್ ಮಾಡುವ ಅವಕಾಶ ಮಾಡುತ್ತದೆ. ಇಲ್ಲಿ ನಮಗೆ ಪ್ರಿಂಟ್ ಮಾಡಲು ಇಚ್ಛಿಸುವ ಸ್ಲೈಡ್ ಗಳ ಸಂಖ್ಯೆಯನ್ನು ಆರಿಸಬಹುದು. ಸ್ಲೈಡ್ ಸಾರ್ಟರ್ ವ್ಯೂ ಎಂಬುದು ಸ್ಲೈಡ್ ಗಳ ಥಂಬ್ನೈಲ್ ಅನ್ನು ತೋರಿಸುತ್ತದೆ. ಈಗ ನಾವು ಪುನಃ ನಾರ್ಮಲ್ ವ್ಯೂ ಅನ್ನು ಕ್ಲಿಕ್ ಮಾಡೋಣ. ಸ್ಕ್ರೀನ್ ನ ಎಡಬದಿಯಲ್ಲಿ ನೀವು ಸ್ಲೈಡ್ಸ್ ಪೇನ್ ಅನ್ನು ಕಾಣಬಹುದು. ಅದು ಪ್ರೆಸೆಂಟೇಶನ್ ನಲ್ಲಿ ಸ್ಲೈಡ್ ಗಳ ಥಂಬ್ನೈಲ್ಸ್ ಅನ್ನು ಹೊಂದಿರುತ್ತದೆ. ಬಲಬದಿಯಲ್ಲಿ ನೀವು ಟಾಸ್ಕ್ ಪೇನ್ ಅನ್ನು ಕಾಣಬಹುದು. ಅದರಲ್ಲಿ 5 ವಿಭಾಗಗಳಿವೆ. ಲೇಔಟ್ ವಿಭಾಗದಲ್ಲಿ ಮೊದಲೇ ತಯಾರಿಸಿದ ಲೇಔಟ್ ಗಳಿವೆ. ಅವನ್ನು ನಾವು ನೇರವಾಗಿ ಬಳಸಬಹುದು ಅಥವಾ ನಮಗೆ ಬೇಕಾದಂತೆ ಬದಲಾಯಿಸಿ ಬಳಸಬಹುದು. ನಾವು ಟ್ಯುಟೋರಿಯಲ್ ನಲ್ಲಿ ಮುಂದೆ ಕಲಿಯುತ್ತಾ ಹೋದಂತೆ ಈ ವಿಭಾಗಗಳ ಬಗ್ಗೆ ಆಳವಾಗಿ ತಿಳಿಯಬೇಕು. ಈಗ ನಾವು ಸ್ಲೈಡ್ ಅನ್ನು ಹೇಗೆ ಸೇರಿಸುವುದು ಎಂದು ಕಲಿಯೋಣ. ಸ್ಲೈಡ್ಸ್ ಪೇನ್ ನಲ್ಲಿ ಎರಡನೇ ಸ್ಲೈಡ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಆಯ್ಕೆ ಮಾಡಿ. ಈಗ ನಾವು ಇನ್ಸರ್ಟ್ ಮತ್ತು ಸ್ಲೈಡ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಎರಡನೇ ಸ್ಲೈಡ್ ನ ನಂತರ ಒಂದು ಖಾಲಿ ಸ್ಲೈಡ್ ಇರುವುದನ್ನು ನಾವು ಕಾಣಬಹುದು. ಈಗ ಸ್ಲೈಡ್ ಗೆ ಟೈಟಲ್ ಕೊಡಲು ಕ್ಲಿಕ್ ಟು ಆಡ್ ಟೈಟಲ್ ಎಂದು ಬರೆದ ಟೆಕ್ಸ್ಟ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಈಗ ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಎಂದು ಬರೆದು ಹೊರಗಡೆ ಕ್ಲಿಕ್ ಮಾಡಿ. ಟೈಟಲ್ ಅನ್ನು ಈ ರೀತಿ ಸೇರಿಸಬಹುದು. ನಮಗೆ ಸ್ಲೈಡ್ ಅನ್ನು ನಕಲು ಮಾಡಲು 2 ವಿಧಾನಗಳಿವೆ. ಈಗ ಮೊದಲನೆಯದನ್ನು ನೋಡೋಣ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಡುಪ್ಲಿಕೇಟ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ. ನಾವು ಹಿಂದಿನ ಹಂತದಲ್ಲಿ ರಚಿಸಿದ ಸ್ಲೈಡ್ ನ ನಂತರ ಒಂದು ಹೊಸ ಡುಪ್ಲಿಕೇಟ್ ಸ್ಲೈಡ್ ಇನ್ಸರ್ಟ್ ಆಗಿರುವುದನ್ನು ನಾವು ನೋಡಬಹುದು. ಇದಕ್ಕೆ ಹೊರತಾಗಿ ವರ್ಕ್ ಸ್ಪೇಸ್ ಪೇನ್ ನಲ್ಲಿ ಸ್ಲೈಡ್ ಸಾರ್ಟರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಸಾರ್ಟರ್ ವ್ಯೂಗೆ ಹೋಗಿ. ರೈಟ್ ಕ್ಲಿಕ್ ಮಾಡಿ, ನಂತರ ಕಾಂಟೆಕ್ಸ್ಟ್ ಮೆನ್ಯುನಲ್ಲಿ ಕಾಪಿ ಸೆಲೆಕ್ಟ್ ಮಾಡುವುದರ ಮೂಲಕ 7ನೇ ಸ್ಲೈಡ್ ಅನ್ನು ಕಾಪಿ ಮಾಡಿ. ಕೊನೆಯ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ ಸೆಲೆಕ್ಟ್ ಮಾಡಿ, ನಂತರ ಓಕೆ ಕ್ಲಿಕ್ ಮಾಡಿ. ಈಗ ನೀವು ಪ್ರೆಸೆಂಟೇಶನ್ ನ ಕೊನೆಯಲ್ಲಿ ಸ್ಲೈಡ್ ನ ಕಾಪಿಯನ್ನು ತಯಾರಿಸಿದ್ದೀರಿ. ಈಗ ನಾವು ಫಾಂಟ್ ಗಳನ್ನು ಮತ್ತು ಫಾಂಟ್ ಅನ್ನು ಫಾರ್ಮ್ಯಾಟ್ ಮಾಡುವ ಕೆಲವು ವಿಧಾನಗಳನ್ನು ಗಮನಿಸೋಣ. ಡಬಲ್ ಕ್ಲಿಕ್ ಮಾಡುವುದರ ಮೂಲಕ ಲಾಂಗ್ ಟರ್ಮ್ ಗೋಲ್ ಸ್ಲೈಡ್ ಅನ್ನು ಸೆಲೆಕ್ಟ್ ಮಾಡಿ. ಬಾಡಿ ಟೆಕ್ಸ್ಟ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ, ನಂತರ ಎಲ್ಲಾ ಟೆಕ್ಸ್ಟ್ ಗಳನ್ನು ಸೆಲೆಕ್ಟ್ ಮಾಡಿ. ಈಗ ಡಿಲೀಟ್ ಮಾಡಿ. ಈಗ ಇವುಗಳನ್ನು ಟೈಪ್ ಮಾಡಿ: ರೆಡ್ಯೂಸ್ ಕಾಸ್ಟ್, ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಫ್ಯೂ ವೆಂಡರ್ಸ್, ಡೆವಲಪ್ ಕಸ್ಟಮೈಸ್ಡ್ ಅಪ್ಲಿಕೇಶನ್ಸ್. ಫಾಂಟ್ ಟೈಪ್ ಮತ್ತು ಫಾಂಟ್ ಸೈಜ್ ನ ಬದಲಾಯಿಸುವಿಕೆ ಎಂಬುದು ಲಿಬ್ರೆ ಆಫೀಸ್ ರೈಟರ್ ನ ಡಾಕ್ಯುಮೆಂಟ್ ನಲ್ಲಿ ಮಾಡುವಂತೆ ಆಗಿದೆ. ಟೆಕ್ಸ್ಟ್ ನ ಒಂದು ಸಾಲನ್ನು ಸೆಲೆಕ್ಟ್ ಮಾಡಿ. ಟೆಕ್ಸ್ಟ್ ಫಾರ್ಮ್ಯಾಟ್ ಟೂಲ್ ಬಾರ್ ನಲ್ಲಿ ಫಾಂಟ್ ಟೈಪ್ ಅನ್ನು ಆಲ್ಬನಿ ಇಂದ ಏರಿಯಲ್ ಬ್ಲಾಕ್ ಗೆ ಬದಲಾಯಿಸಿ ಮತ್ತು ಫಾಂಟ್ ಸೈಜ್ ಅನ್ನು 32 ರಿಂದ 40ಕ್ಕೆ. ಈಗ ಟೆಕ್ಸ್ಟ್ ಬಾಕ್ಸ್ ನ ಹೊರಗಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ. ಈಗ ಫಾಂಟ್ ಬದಲಾಗಿರುವುದನ್ನು ಗಮನಿಸಿ. ನಾವು ಮೇನ್ ಮೆನ್ಯುವಿನಲ್ಲಿ ಫಾರ್ಮ್ಯಾಟ್ ಅನ್ನು ಕ್ಲಿಕ್ ಮಾಡಿ ನಂತರ ಕ್ಯಾರೆಕ್ಟರ್ ಆಯ್ಕೆಯನ್ನು ಕ್ಲಿಕ್ ಮಾಡುವುದರಿಂದಲೂ ಕೂಡ ಫಾಂಟ್ ಅನ್ನು ಬದಲಾಯಿಸಬಹುದು. ಇದು ಒಂದು ಡಯಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತದೆ. ಇಲ್ಲಿ ನಾವು ಫಾಂಟ್, ಸ್ಟೈಲ್ ಮತ್ತು ಸೈಜ್ ಗಳನ್ನು ನಮಗೆ ಬೇಕಾದಂತೆ ಸೆಟ್ ಮಾಡಬಹುದು. ಈಗ ಡಯಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡೋಣ. ಫಾಂಟ್ ನ ಬಣ್ಣವನ್ನು ಬದಲಾಯಿಸಲು ನಾವು ಡೆವಲಪ್ಮೆಂಟ್ ಅಪ್ ಟು ಪ್ರೆಸೆಂಟ್ ಎಂದು ಬರೆದಿರುವ ಸ್ಲೈಡ್ ಅನ್ನು ಆರಿಸೋಣ. ಬಾಡಿ ಟೆಕ್ಸ್ಟ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ, ನಂತರ ಎಲ್ಲಾ ಟೆಕ್ಸ್ಟ್ ಗಳನ್ನು ಸೆಲೆಕ್ಟ್ ಮಾಡಿ. ಐಕಾನ್ ನ ಮುಂದೆ ಇರುವ ಡೌನ್ವರ್ಡ್ ಆರೋವನ್ನು ಕ್ಲಿಕ್ ಮಾಡಿ, ನಂತರ ನಿಮಗೆ ಬೇಕಾಗಿರುವ ಬಣ್ಣವನ್ನು ಸೆಲೆಕ್ಟ್ ಮಾಡಿ. ಈಗ ಟೆಕ್ಸ್ಟ್ ಬಾಕ್ಸ್ ನ ಹೊರಗಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ. ಈಗ ಬಣ್ಣ ಬದಲಾಗಿರುವುದನ್ನು ಗಮನಿಸಿ. ಬೋಲ್ಡ್, ಇಟಾಲಿಕ್ಸ್ ಅಂಡ್ ಅಂಡರ್ಲೈನ್ ನಂತಹ ಫಾರ್ಮ್ಯಾಟ್ ಗಳನ್ನು ಮಾಡುವುದು ಲಿಬ್ರೆ ಆಫೀಸ್ ರೈಟರ್ ನ ಡಾಕ್ಯುಮೆಂಟ್ ನಲ್ಲಿ ಮಾಡಿದಂತೆಯೇ ಆಗಿದೆ. ರಿಕಮೆಂಡೇಶನ್ಸ್ ಎಂದು ಬರೆದಿರುವ ಸ್ಲೈಡ್ ಅನ್ನು ಸೆಲೆಕ್ಟ್ ಮಾಡಿ. ಬಾಡಿ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಟೆಕ್ಸ್ಟ್ ನ ಸಾಲನ್ನು ಸೆಲೆಕ್ಟ್ ಮಾಡಿ.
ಈಗ ಬೋಲ್ಡ್, ಇಟಾಲಿಕ್ಸ್ ಮತ್ತು ಅಂಡರ್ಲೈನ್ ಐಕಾನ್ಗಳ ಮೇಲೆ ಕ್ಲಿಕ್ ಮಾಡಿ. ಈಗ ಟೆಕ್ಸ್ಟ್ ಬಾಕ್ಸ್ ನ ಹೊರಗಡೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ. ಟೆಕ್ಸ್ಟ್ ನಲ್ಲಿ ಬದಲಾವಣೆಯಾಗಿರುವುದನ್ನು ಗಮನಿಸಿ. ಈಗ ನಾವು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ಬಂದಿದ್ದೇವೆ. ಸಾರಾಂಶವಾಗಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು: ಇಂಪ್ರೆಸ್ ವಿಂಡೋದ ಭಾಗಗಳು ಮತ್ತು ಸ್ಲೈಡ್ ಗಳನ್ನು ಇನ್ಸರ್ಟ್ ಮಾಡುವುದು ಹೇಗೆ, ಸ್ಲೈಡ್ ಗಳನ್ನು ಕಾಪಿ ಮಾಡುವುದು ಹೇಗೆ, ಹಾಗೂ ಫಾಂಟ್ ಗಳ ಬಗ್ಗೆ ಮತ್ತು ಫಾಂಟ್ ಗಳನ್ನು ಫಾರ್ಮ್ಯಾಟ್ ಮಾಡುವುದು ಇತ್ಯಾದಿಗಳು. ಮಾಡಬೇಕಾದ ಅಭ್ಯಾಸಗಳು: ಹೊಸ ಪ್ರೆಸೆಂಟೇಶನ್ ಅನ್ನು ತಯಾರಿಸಿ. 3ನೇ ಮತ್ತು 4ನೇ ಸ್ಲೈಡ್ ಗಳ ನಡುವೆ ಸ್ಲೈಡ್ ಅನ್ನು ಇನ್ಸರ್ಟ್ ಮಾಡಿ. ಪ್ರೆಸೆಂಟೇಶನ್ ನ ಕೊನೆಯಲ್ಲಿ 4ನೇ ಸ್ಲೈಡ್ ನ ಕಾಪಿಯನ್ನು ತಯಾರಿಸಿ. 2ನೇ ಸ್ಲೈಡ್ ನಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನು ತಯಾರಿಸಿ ಮತ್ತು ಅದರಲ್ಲಿ ಏನಾದರೂ ಟೆಕ್ಸ್ಟ್ ಬರೆಯಿರಿ. ಟೆಕ್ಸ್ಟ್ ನ ಫಾಂಟ್ ಸೈಜ್ ಅನ್ನು 32ಕ್ಕೆ ಬದಲಾಯಿಸಿ. ಟೆಕ್ಸ್ಟ್ ಅನ್ನು ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಮತ್ತು ನೀಲಿ ಬಣ್ಣ ಮಾಡಿ. ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಇಮೇಲ್ ಮೂಲಕ ಸಂಪರ್ಕಿಸಿ: contact@spoken-tutorial.org. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಎಂಬಲ್ಲಿ ನೋಡಿ. ಈ ಪಾಠವು ದೇಸಿಕ್ರಿಯು ನಿಂದ ಅನುವಾದಿಸಲ್ಪಟ್ಟಿದ್ದು, ಇದರ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.